ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡಗೆ ಈಗ ಬಂಧನದ ಭೀತಿ ಶುರುವಾಗಿದೆ. ಪೌರಾಯುಕ್ತೆ ಅಮೃತಾ ಗೌಡ ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವಂತಹ ವ್ಯಕ್ತಿ ಈಗ ಆ ವ್ಯಕ್ತಿಯನ್ನ ಬಂಧಿಸುವಂತಹ ಸಾಧ್ಯತೆ ಇದೆ. ಹಾಗಾಗಿ ರಾಜೀವ್ ಗೌಡಗೆ ಬಂಧನದ ಭೀತಿ ಶುರುವಾಗಿದೆ. ಈಗಾಗಲೇ ಶಿಡ್ಲಘಟ್ಟ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಪೌರಾಯುಕ್ತೆ ಆಗಿರುವಂತಹ ಅಮೃತಾ ಗೌಡ ಅವರು ಈಗಾಗಲೇ ದೂರನ್ನು ದಾಖಲಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ರಾಜೀವ್ ಗೌಡನನ್ನ ಯಾವುದೇ ಕ್ಷಣದಲ್ಲಾದರೂ ಬಂಧಿಸಬಹುದು. ಬಂಧನಕ್ಕೆ ಹಲವು ತಂಡಗಳನ್ನ ಎಸ್ಪಿ ನೇತೃತ್ವದಲ್ಲಿ ನಿಯೋಜನೆ ಮಾಡಲಾಗಿದೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ರಾಜೀವ್ ಗೌಡ ಡಿಸಿಎಂ ಡಿ ಕೆ ಶಿವಕುಮಾರ್ ಜೊತೆ ಇರುವಂತಹ ಫೋಟೋ, ಮತ್ತೆ ಇನ್ನೊಂದು ಕಡೆಗೆ ಪೌರಾಯುಕ್ತರಾಗಿರುವಂತಹ ಅಮೃತಾ ಗೌಡ ಅವರು ನನಗೆ ಜೀವ ಬೆದರಿಕೆ ಇದೆ, ಅವಾಚ್ಯ ಶಬ್ದಗಳನ್ನು ನಿಂದಿಸಿರುವಂತಹ ಕಾರಣಕ್ಕಾಗಿ, ಜೊತೆಗೆ ಕರ್ತವ್ಯಕ್ಕೆ ಅಡ್ಡಿ ಮಾಡಿರುವಂತಹ ಕಾರಣಕ್ಕಾಗಿ, ಈ ಎಲ್ಲಾ ಕಾರಣಗಳನ್ನು ಇಟ್ಕೊಂಡು ಎಫ್ಐಆರ್ ಅನ್ನ ದಾಖಲಿಸಿದ್ರು. ಇವತ್ತು ಮಧ್ಯಾಹ್ನ ಎಫ್ಐಆರ್ ನಲ್ಲಿ ವಿಸ್ತೃತವಾದಂತಹ ವಿವರವನ್ನು ಕೊಟ್ಟಿದ್ರು.